ಸ್ನೇಹಿತರೆ, ಇವತ್ತು ನಾನು ಮಾತನಾಡ್ತಿರುವಂಥ ವಿಚಾರ ತುಂಬ ಇಂಟ್ರೆಸ್ಟಿಂಗು. 10 ಲಾಗಳನ್ನು, ನಮ್ಮ ಜೀವನದಲ್ಲಾಗುವ 10 ನಿಯಮಗಳನ್ನು ಮರ್ಫೀಸ್ ಲಾ ಅಂತ ಕರೀತಾರೆ. ಅದರ ಬಗ್ಗೆ ಮಾತಾಡ್ತಿದ್ದೇನೆ. ಮರ್ಫಿ ಅಂದರೆ ಯಾರು ಅಂತಂದರೆ, ಅಮೇರಿಕಾದಲ್ಲಿದ್ದರು 1940ರ ಅಂದಾಜಿನಲ್ಲಿ ಎಡ್ವರ್ಡ್ ಮರ್ಫಿ ಅಂತ ಅಮೇರಿಕನ್ ಏರ್ಫೋರ್ಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅವ್ರು ಏನು ಹೇಳಿದ್ರು ಅಂತಂದರೆ, ಇಫ್ ಎನಿಥಿಂಗ್ ಕ್ಯಾನ್ ಗೋ ರಾಂಗ್ ಇಟ್ ವಿಲ್ ಶ್ಯೂರ್ಲಿ ಗೋ ರಾಂಗ್ ಅಂತಂದು. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಬಹಳಷ್ಟು ಜನ ಅದಕ್ಕೆ ಹೊಸ ಹೊಸ ವಿಚಾರಗಳನ್ನು ಸೇರ್ಪಡೆ ಮಾಡ್ತಾ 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 ಒಂದು ದೊಡ್ಡ ಸೆಟ್ಗಳಾಗುವುದು. ಇವತ್ತು ನಾನು 10 ನಿಯಮಗಳ ಬಗ್ಗೆ ಮಾತಾಡ್ತಿದ್ದೀನಿ. ಮೊದಲನೆಯ ನಿಯಮ ನಮ್ಮ ಜೀವನದಲ್ಲಿ ಆಗುವಂಥದ್ದು, ನಿಮಗಾಗುವಂಥದ್ದನ್ನು ಹೇಳ್ತಾ ಇದ್ದೀನಿ. ಉದಾಹರಣೆಗೆ, ವೆನ್ ಯು ಸ್ಟ್ಯಾಂಡ್ ಇನ್ ಎ ಕ್ಯೂ ಇನ್ ದ ಏರ್ಪೋರ್ಟ್ ಸೆಕ್ಯೂರಿಟಿ ಆರ್ ಟೋಲ್ ಬೂತ್ ಆರ್ ಎ ಬಿಲ್ಲಿಂಗ್ ಕೌಂಟರ್ ಇನ್ ಮಾಲ್, ದ ಅದರ್ ಕ್ಯೂ ಮೂವ್ಸ್ ಫಾಸ್ಟ್ ದೆನ್ ಯುವರ್ಸ್. ನೀವೇನು ಮಾಡ್ತೀರಿ? ಏರ್ಪೋರ್ಟ್ ಸೆಕ್ಯೂರಿಟಿನಲ್ಲಿ, ಟೋಲ್ ಬೂತ್ನಲ್ಲಿ, ಇಲ್ಲ ಬಿಲ್ಲಿಂಗ್ ಕೌಂಟ್ರು ಮಾಲ್ನಲ್ಲಿ ಬಹಳ ಯೋಚನೆ ಮಾಡಿ ಸಣ್ಣದಾಗಿರೋ ಕ್ಯೂನಲ್ಲಿ ಹೋಗಿ ನಿಂತ್ಕೋತೀರ. ನೀವು ನಿಂತ್ಕೊಂಡ ಮೇಲೆ ನೋಡಿ, ನೀವು ನಿಂತ್ಕೊಂಡಂಥ ಕ್ಯೂ ಇದೆಯಲ್ಲ, ಸಣ್ಣ ಕ್ಯೂ, ಅದು ಸ್ಲೋವಾಗಿ ಹೋಗುತ್ತೆ. ನಿಮ್ಮ ಪಕ್ಕದಲ್ಲಿರೋ ದೊಡ್ಡ ಕ್ಯೂ ಇದೆಯಲ್ಲ, ಫಾಸ್ಟಾಗಿ ಹೋಗೋಕ್ಕೆ ಶುರುವಾಗುತ್ತೆ. ಇದಕ್ಕೆ ಯಾರೋ ಒಬ್ಬರು ಅಮೇರಿಕಾದಲ್ಲಿ ಅದಕ್ಕೊಂದು ಆಪೋಸಿಟ್ ಕಂಡು ಹಿಡಿದ್ರು. ಏನು ಅಂತಂದರೆ, ವಿತ್ ಗ್ರೇಟ್ ಡಿಫಿಕಲ್ಟಿ ವೆನ್ ಯು ಚೇಂಜ್ ಟು ದ ಅದರ್ ಲೇನ್, ದಟ್ ದ ಟೈಮ್ ಯುವರ್ ಲೇನ್ ಬಿಕಮ್ ಸ್ಟಾಗ್ನೆಂಟ್ ಆ್ಯಂಡ್ ಯುವರ್ ಓಲ್ಡ್ ಲೇನ್ ಸಡನ್ಲಿ ಸ್ಟಾರ್ಟ್ಸ್ ಮೂವಿಂಗ್ ಫಾಸ್ಟರ್. ಹೈವೇನಲ್ಲಿ ಡ್ರೈವ್ ಮಾಡ್ತಾ ಇದ್ದೀರಿ, ಆಮೇಲೆ 2 ಲೇನ್ ಇದೆ, ನೀವು ಲೆಫ್ಟ್ ಸೈಡ್ ಲೇನಲ್ಲಿದ್ದೀರಿ, ತುಂಬ ಸ್ಲೋ ಆಗಿ ಹೋಗ್ತಾ ಇದೆ, ರೈಟ್ ಸೈಡ್ ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇದೆ. ನೀವೇನು ತಿಳ್ಕೊತೀರಾ? ರೈಟಿಗೆ ಹೋದರೆ ಅನುಕೂಲ ಅಂತ ಹೇಳ್ಕೊಂಡು ಭಾಳ ಎಲ್ಲ ಪ್ಯಾ ಅಂತ ಹಾರ್ನ್ ಮಾಡಿಬಿಟ್ಟು ಕಷ್ಟಪಟ್ಟು ನೀವು ರೈಟ್ ಸೈಡ್ ಲೇನಿಗೆ ಬರ್ತೀರ. ರೈಟ್ ಸೈಡ್ ಲೇನಿಗೆ ಬಂದ ತಕ್ಷಣವೇ ಲೆಫ್ಟ್ ಸೈಡ್ ಲೇನು ಫಾಸ್ಟಾಗಿ ಮೂವ್ ಆಗೋ ಶುರುವಾಗುತ್ತೆ, ರೈಟ್ ಸೈಡ್ ಲೇನು ಅಲ್ಲೇ ಸ್ಟಕ್ ಆಗೋಗುತ್ತೆ. ಇದು ಎಲ್ಲರ ಜೀವನದಲ್ಲಿ ಆಗುವಂಥದ್ದು. ಇದು ಮರ್ಫೀಸ್ ರೂಲ್ದು ನಂಬರ್ 1. 2ನೇ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಹತ್ರ ದ ಸ್ಟಾಕ್ಸ್ ಯು ಹೋಲ್ಡ್ ಆಲ್ವೇಸ್ ಲುಕ್ ಇನ್ಫೀರಿಯರ್ ಕಂಪೇರ್ಡ್ ಟು ದ ಸ್ಟಾಕ್ಸ್ ಯುವರ್ ಫ್ರೆಂಡ್ ಹ್ಯಾಸ್. ನಿಮ್ಮ ಹತ್ರ ನೀವೇನೋ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಶೇರ್ಗಳು ತೊಗೊಂಡಿರ್ತೀರ, ಭಾಳ ಯೋಚನೆ ಮಾಡಿ ರಿಸರ್ಚ್ ಮಾಡಿ ತೊಗೊಂಡಿರ್ತೀರ. ನಿಮ್ಮ ಫ್ರೆಂಡ್ ಒಂದಷ್ಟು ಶೇರ್ ತೊಗೊಂಡಿರ್ತಾರೆ. ಯಾವಾಗ ಬೇಕಾದರೂ ನೋಡಿ, ನಿಮ್ಮ ಫ್ರೆಂಡು ಶೇರುಗಳು ನಿಮ್ಮ ಶೇರಿಗಿಂತ ಚೆನ್ನಾಗಿರ್ತವೆ. ಮತ್ತೊಂದು ಎಕ್ಸಾಂಪಲು, ಈ ನೇಬರ್ಸ್ ಲಾನ್ ಈಸ್ ಆಲ್ವೇಸ್ ಗ್ರೀನ್. ನಾವು ಎಷ್ಟು ಚೆನ್ನಾಗಿ ಮಾಡಿದ್ರು ನೇಬರು, ಪಕ್ಕದ ಮನೆಯವನ್ನಷ್ಟು ಚೆನ್ನಾಗಿ ಗಾರ್ಡನ್ನು ಕಾಣಿಸೋದೇ ಇಲ್ಲ. ಮರ್ಫೀಸ್ ರೂಲು 2ನೇದನ್ನು ಓದ್ತಾ ಇದ್ದೀನಿ ನೋಡಿ. ವೆನ್ ಯು ಲೈಕ್ ಎ ಶರ್ಟ್ ಆ್ಯಂಡ್ ವಾಂಟ್ ಟು ಪರ್ಚೇಸ್ ಇಟ್, ಇಟ್ ಈಸ್ ನಾಟ್ ಯುವರ್ ಸೈಜ್. ಉದಾಹರಣೆಗೆ, ನೀವು ರಿಲಯನ್ಸ್ ಮಾರ್ಟಿಗೋ ಇಲ್ಲ ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಿ, ನಿಮ್ಮ ಶರ್ಟು, ಇಂಥ ಶರ್ಟ್ ಬೇಕು ಅಂತ ಹುಡುಕ್ತೀರ, ಭಾಳ ಚೆನ್ನಾಗಿರೋ ಒಂದು ಶರ್ಟ್ ಸಿಗುತ್ತೆ. ಎಲ್ಲ ತೆಗೆದು ನೋಡಿದ ಮೇಲೆ ಆ ಶರ್ಟು ನಿಮ್ಮ ಸೈಜ್ ಅಲ್ಲ. ಇವಾಗ ಇನ್ನೊಂದಷ್ಟು ಸಮಯವನ್ನು ವ್ಯರ್ಥ ಮಾಡಿ ನೀವು ನಿಮ್ಮ ಸೈಜು ಶರ್ಟನ್ನು ಹುಡುಕ್ತೀರಿ. ನಿಮ್ಮ ಸೈಜು ಶರ್ಟನ್ನು ನೋಡಿದಾಗ ಚೆನ್ನಾಗಿರುತ್ತೆ, ಆದರೆ ಆ ಶರ್ಟಿಗೆ ಡಿಸ್ಕೌಂಟ್ ಇರುವುದಿಲ್ಲ. ನಿಮ್ಮ ಶರ್ಟಿಗೆ ಮಾತ್ರ ಡಿಸ್ಕೌಂಟ್ ಇರೋದಿಲ್ಲ, ಬೇರೆ ಎಲ್ಲ ಶರ್ಟಿಗೆ ಡಿಸ್ಕೌಂಟ್ ಇರುತ್ತೆ. ಮತ್ತಾರು ಮುಂದಕ್ಕೆ ಹೋದ್ರು ಈ ರೂಲಿಗೆ, ಆ ಶರ್ಟನ್ನು ನೀವೇನಾದರೂ ತಗೊಂಡು ಬಂದು, ಚೆನ್ನಾಗಿರೋ ಶರ್ಟನ್ನು ತಗೊಂಡು ಬಂದು ಬಳಕೆ ಮಾಡಿದ್ರೆ, ಬಳಕೆ ಮಾಡಿದ 3 ತಿಂಗಳೊಳಗೆ ಒಳ್ಳೆಯ ಶರ್ಟು ಬೇಗ ಹರಿದೋಗುತ್ತೆ, ಚೆನ್ನಾಗಿಲ್ಲಿರೋ ಶರ್ಟು ಬೇಕಾದಷ್ಟು ಸಹ ಬಾಳಿಕೆ ಬರುತ್ತೆ. ಇದು ಮರ್ಫೀಸ್ ಲಾ 2ನೇದು. ಈಗ ನಾನು 3ನೇದಕ್ಕೆ ಬರ್ತಾ ಇದ್ದೀನಿ. ಯು ವಿಲ್ ನೆವರ್ ಫೈಂಡ್ ಎ ಲಾಸ್ಟ್ ಆರ್ಟಿಕಲ್ ಅಂಟಿಲ್ ಯು ಸ್ಟ್ರಗಲ್ ಆ್ಯಂಡ್ ರೀಪ್ಲೇಸ್ ಇಟ್. ಉದಾಹರಣೆಗೆ, ಭಾಳ ಚೆನ್ನಾಗಿದೆ, ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲೂ ಆಗುವಂತಹದ್ದೇ. ನಾನು ಮಾತಾಡ್ತಿರೋದು 1979ನಲ್ಲಿ ಮೆಡಿಕಲ್ ಕಾಲೇಜ್ ಮುಗಿಸಿ ಬೆಂಗಳೂರಿಗೆ ಬಂದಿದ್ದೆ. ಅದು ಯಾವುದೋ ಒಂದು ಲೆಕ್ಚರರ್ ಜಾಬಿಗೆ ಅಪ್ಲಿಕೇಶನ್ ಹಾಕಿದೆ. ಆಮೇಲೆ ಇಂಟರ್ವ್ಯೂ ದಿವಸ ತೆಗೆದು ನೋಡ್ತೀನಿ, ಒಂದೇ ಒಂದು ಸರ್ಟಿಫಿಕೇಟ್ MBBS ಕಾಣೋದೇ ಇಲ್ಲ. ಹುಡುಕಿ ಸಾಕಾಯಿತು, ಇಂಟರ್ವ್ಯೂಗೆ ಆಬ್ಸೆಂಟ್ ಆದೆ. ಆಮೇಲೆ
ಮೈಸೂರಿಗೆ ಹೋಗ್ಬಿಟ್ಟು ಯೂನಿವರ್ಸಿಟಿನಲ್ಲಿ ಕ್ಯೂ ನಿಂತುಬಿಟ್ಟು 5-6 ದಿನ ನನ್ನ ಟೈಮನ್ನು ವೇಸ್ಟ್ ಮಾಡಿ ಎಲ್ಲ ಸರ್ಟಿಫಿಕೇಟ್ಗಳನ್ನು ಡೂಪ್ಲಿಕೇಟ್ ತಗೊಂಡು ಬಂದೆ. ಡೂಪ್ಲಿಕೇಟ್ ತಗೊಂಡು ಬಂದು ಮನೆಯಲ್ಲಿಟ್ಟು 1 ವಾರದ ಮೇಲೆ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ಗಳು ಹೇಗಿದ್ದವು ಹಾಗೆ ಒಂದು ಫೈಲ್ನಲ್ಲಿ ಸಿಕ್ತು. ಚೆನ್ನಾಗಿದೆ, ನಿಮ್ಮ ಜೀವನದಲ್ಲಿ ಆಗುತ್ತೆ. ಈ ವಿಡಿಯೋ ಮಾಡಿದ ಮೇಲೆ ನೀವೇನು ಮಾಡಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಇದು ನಿಜಾನ ಅಥವಾ ಇನ್ನೂ ಏನಾದರೂ ವಿಚಿತ್ರವಾದಂಥ ವಿಚಾರಗಳು ನಿಮ್ಮ ಜೀವನದಲ್ಲಿ ಆಗಿದೆಯಾ ಅಂತ ಕಮೆಂಟ್ ಮಾಡಿ ನನಗೆ ಮುಂದಿನ ದಿನಗಳಲ್ಲಿ ಬೇರೆಯವರಿಗೆ ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಈಗ 4ನೆಯ ಮರ್ಫಿ ರೂಲ್ ಹೋಗ್ತಾ ಇದ್ದೀನಿ. ಇದು ಓವರ್ ದ ಇಯರ್ಸು ಜನಗಳು ಮಾತಾಡಿ ಡೆವಲಪ್ ಆಗಿರೋ ಸಬ್ಜೆಕ್ಟು. ವೆನ್ ಯು ಡ್ರಾಪ್ ಎ ಬಟರ್ಡ್ ಬ್ರೆಡ್, ದ ಸೈಡ್ ವಿಚ್ ಇಸ್ ಬಟರ್ಡ್ ಆಲ್ವೇಸ್ ಫಾಲ್ಸ್ ಆನ್ ದ ಕಾರ್ಪೆಟ್. ಚೆನ್ನಾಗಿದೆ. ಉದಾಹರಣೆಗೆ ನೀವು ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಕುತ್ಕೊಂಡ್ಬಿಟ್ಟು ಇದು ಬೆಣ್ಣೆ ಹಚ್ತೀರ ಯಾವುದಕ್ಕೆ, ಬ್ರೆಡ್ಡಿಗೆ. ಆಮೇಲೆ ಕೈಯಿಂದ ಜಾರಿ ನಿಮ್ಮ ಬ್ರೆಡ್ಡು ಕೆಳಗೆ ಬೀಳುತ್ತೆ. ಯಾವತ್ತು ತಿಳ್ಕೊಳ್ಳಿ, ಈ ಬೆಣ್ಣೆ ಇರುವ ಪೋರ್ಷನ್ ಇದೆಯಲ್ಲ ಅದು ಕಾರ್ಪೆಟ್ ಮೇಲೆ ಬೀಳುತ್ತೆ, ಇನ್ನೊಂದು ಸೈಡ್ ಬೀಳೋದೇ ಇಲ್ಲ. ಆಮೇಲೆ ಇದಕ್ಕೆ ಯಾರೋ ಒಬ್ಬರು ಒಂದು ಆಪೋಸಿಟ್ ಕಂಡು ಹಿಡಿದ್ರು. ಏನು ಅಂತಂದರೆ ಕಾರ್ಪೆಟ್ಟು ಚೀಪಾಗಿದ್ದರೆ ಇನ್ನೊಂದು ಸೈಡ್ ಬೀಳುತ್ತೆ, ಕಾರ್ಪೆಟ್ಟು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆದರೆ ಗ್ಯಾರಂಟಿ ಬಟರ್ ಸೈಡು ಬಿದ್ದೇ ಬೀಳುತ್ತೆ. ಇದಕ್ಕೇನು ಹೇಳ್ತಾರೆ ಅಂತಂದರೆ ದಿ ಬಟರ್ ಸೈಡ್ ಆಫ್ ದಿ ಸ್ಯಾಂಡ್ವಿಚ್ falling on the carpet is directly proportional to the cost of the carpet. ಈಗ ನಾನು ಮರ್ಫೀಸ್ ಲಾ 5ನೇದಕ್ಕೆ ಬರ್ತಾ ಇದ್ದೀನಿ. ದ ಡೇ ಯು ವೇರ್ ಎ ವೈಟ್ ಶರ್ಟ್, ದ್ಯಾಟ್ ಈಸ್ ದ ಡೇ ಯು ಸ್ಪಿಲ್ ಸಾಸ್ ಆನ್ ಇಟ್. ಉದಾಹರಣೆಗೆ ಮನೆಯಲ್ಲಿ ಬಹಳ ಯೋಚನೆ ಮಾಡಿ ಯಾವುದೋ ಒಂದು ಇಂಟರ್ವ್ಯೂಗೋ ಯಾವುದೋ ಮದುವೆಗೋ ಯೋಚನೆ ಮಾಡಿ ಹೊಸದಾಗಿರುವಂಥ ವೈಟ್ ಶರ್ಟನ್ನು ಹಾಕೊಂಡು ಹೋಗ್ತೀರ. ಆವತ್ತೇ ಅಲ್ಲಿ ರಸಮ್ಮೋ ಟೊಮೆಟೊ ಕೆಚಪ್ಪೋ ಏನೋ ಬಿದ್ದು ಆ ಶರ್ಟ್ ಹಾಳಾಗೋಗುತ್ತೆ. ನೀವು ಯಾವುದಾದ್ರೂ ಅದಕ್ಕೆ ಕರೋಲರ್ ಯಾರೋ ಹೇಳಿದ್ರು, ದ ಸಾಸ್ ಫಾಲಿಂಗ್ ಆನ್ ದ ಶರ್ಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕಾಸ್ಟ್ ಆಫ್ ದ ಶರ್ಟ್. ನೀವೇನಾದರೂ ಚೀಪಾಗಿರೋ ಶರ್ಟ್ ಹಾಕ್ಕೊಂಡೋಗಿ ಟೊಮೆಟೊ ಸಾಸು ರಸಮ್ಮು ಬೀಳೋದೇ ಇಲ್ಲ, ಕಾಸ್ಟ್ಲಿ ಆದರೆ ಬೀಳೋ ಚಾನ್ಸಸ್ಸು ಜಾಸ್ತಿ ಇದೆ. ಈಗ ನಾನು ಮಾತಾಡ್ತಿರೋದು ಮರ್ಫೀಸ್ ಲಾ ನಂಬರ್ 6. ಈ ನಂಬರ್ಗಳನ್ನು ಕೊಟ್ಟವ್ರು ಯಾರು? ನಾನೇ. ನಿಮಗೆ ಸುಮ್ಮನೆ ಹೇಳ್ತಾ ಇದ್ದೀನಿ ನಂಬರ್ ಗೊತ್ತಿರಲಿ ಅಂತ. ದಯವಿಟ್ಟು 10 ಲಾಗಳನ್ನು ಹೇಳ್ತಾ ಇದ್ದೀನಿ, ಕೊನೆಯವರೆಗೂ ಕೇಳಿಸ್ಕೊಂಬಿಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋ ಏನಾದರೂ ಚೆನ್ನಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ, ಅದಾದ ಮೇಲೆ ಅದನ್ನು ಶೇರ್ ಮಾಡಿ, ಅದಾದ ಮೇಲೆ ನಿಮ್ಮ ಕಮೆಂಟ್ ಏನು ಅಂತ ಹಾಕಿ. ನೀವು ಇದಲ್ಲದೇ ಬೇರೆ ಏನಾದರೂ ನಿಮ್ಮ ಜೀವನದಲ್ಲಿ ನೋಟಿಸ್ ಮಾಡಿದ್ರೆ ಅದನ್ನು ಹಾಕಿ. ಮುಂದಿನ ದಿನಗಳಲ್ಲಿ ಹೊಸ ವಿಡಿಯೋ ಮಾಡಿ ಹಾಕ್ತೀವಿ. 6ನೇದು ಏನು ಅಂತಂದರೆ ಓನ್ಲಿ ವೆನ್ ಯು ಆರ್ ಯೂಸಿಂಗ್ ದ ವೆಂಡಿಂಗ್ ಮೆಷಿನ್ ದ ಕಾಯಿನ್ ಗೆಟ್ಸ್ ಸ್ಟಕ್. ನೀವು ಯಾವುದೋ ಒಂದು ವೆಂಡಿಂಗ್ ಮೆಷಿನ್ಗೆ ಹೋಗ್ತೀರಾ, ಒಂದು 20 ರೂಪಾಯಿ ನೋಟ್ ಹಾಕಿದ್ರೆ ಪಟಕ್ ಅಂತೇಳಿ ಅದು ಯಾವುದೋ ಒಂದು ಪೆಪ್ಸಿ ಕ್ಯಾನನ್ನು ಕೆಳಗೆ ಬೀಳುತ್ತೆ. ನೀವು ಹಾಕ್ತೀರಿ, ಬಾಕಿಯವರೆಲ್ಲ ಹಾಕ್ತಾರೆ, ಏನೂ ಆಗಲ್ಲ, ನೀವು ಹಾಕ್ತೀರಾ. ಆವಾಗನೇ ವೆಂಡಿಂಗ್ ಮೆಷಿನ್ ಸ್ಟಕ್ ಆಗೋಗುತ್ತೆ, ನೀವು ಹೋಗುವಾಗಲೇ. ಇದಕ್ಕೆ ಹೇಳೋದು ಮರ್ಫೀಸ್ ಲಾ. ಇಫ್ ಸಮಥಿಂಗ್ ಕ್ಯಾನ್ ಗೋ ರಾಂಗ್ ಇಟ್ ವಿಲ್ ಡೆಫಿನೆಟ್ಲಿ ಗೋ ರಾಂಗ್. 7ನೇದು ಮರ್ಫೀಸ್ ಲಾ ಓದ್ತಾ ಇದ್ದೀನಿ ನೋಡಿ, ಭಾಳ ಚೆನ್ನಾಗಿದೆ. ವೆನ್ ಯು ಕಾಲ್ ಎನ್ ಎಲೆಕ್ಟ್ರಿಷಿಯನ್ ಟು ರಿಪೇರ್ ಸಮಥಿಂಗ್ ವಿಚ್ ವಾಸ್ ನಾಟ್ ವರ್ಕಿಂಗ್, ಇಟ್ ಸಡನ್ಲಿ ಸ್ಟಾರ್ಟ್ಸ್ ವರ್ಕಿಂಗ್ ಫೈನ್ ವೆನ್ ಹಿ ಚೆಕ್ಸ್. ಭಾಳ ಚೆನ್ನಾಗಿದೆ. ನಿಮ್ಮ ಮನೆಯಲ್ಲಿ ಯಾವುದೋ ಸ್ವಿಚ್ ವರ್ಕ್ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ, ಎಲೆಕ್ಟ್ರಿಷಿಯನ್ ಕರಿತೀರಿ. ಎಲೆಕ್ಟ್ರಿಷಿಯನ್ ಏನು ಸುಲಭಕ್ಕೆ ಸಿಕ್ಕಲ್ಲ, ಒಂದು 5-6 ದಿವಸ ಕಾದ ಮೇಲೆ ಎಲೆಕ್ಟ್ರಿಷಿಯನ್ ಬರ್ತಾನೆ. ಬಂದ್ಬಿಟ್ಟು ಅವನಿಗೆ ಕರ್ಕೊಂಡು ಹೋಗಿ ಸ್ವಿಚ್ ಹಾಕ್ತೀರಿ. ಅವನು ಬರುವಾಗಲೇ ಸ್ವಿಚ್ ಆನ್ ಆಗುತ್ತೆ, ಕರೆಕ್ಟ್ ಆಗುತ್ತೆ. ಅವನು ಹೋದ್ಮೇಲೆ ಅವ್ನು ಬರೋ ಮುಂಚೆ ಸರಿ ಇರಲಿಲ್ಲ, ಅವ್ನು ಬಂದಾಗ ಸರಿ ಇರುತ್ತೆ. ಇದು ಒಂದು ಮರ್ಫೀಸ್ ಲಾ, ಯಾಕಂದರೆ ಅವನ ಮುಂದೆ ವರ್ಕ್ ಮಾಡುತ್ತೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ, ಪ್ಲಂಬರ್ನ ಕರೆದಾಗಲೂ ಹಾಗೆ ಆಗುತ್ತೆ. ಆಮೇಲೆ ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಕೊಡ್ತೀನಿ. ನೀವೇನಾದರೂ ಕಾಲು ಗಂಟು ನೋವು ಅಂತ ಡಾಕ್ಟ್ರ್ ಹತ್ರ ಹೋದ್ರಿ ಅಂತ ತಿಳ್ಕೊಳ್ಳಿ. ಡಾಕ್ಟ್ರ್ ಹತ್ರ ಒಳಗೆ ಹೋಗೋದಾಗ ಕರೀತಾರೆ ನಿಮ್ಮನ್ನು. ಕರೆದಾಗ ಎಲ್ಲಿ ನೋವು ಅಂತ ಕೇಳ್ತಾರೆ. ಎಲ್ಲಿ ನೋವು ಇದೆ ಅಂತ ನಂಗೆ ಕಾಣಿಸಲ್ಲ, ನೋವು ಹೊರಟೋಗಿರುತ್ತೆ. ಇದಕ್ಕೆ ಹೇಳೋದು ಮರ್ಫೀಸ್ ಲಾ. ಮನೆಗೆ ಬಂದಮೇಲೆ ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ. ಈಗ ನಾನು ಹೇಳ್ತಾ ಇರೋದು 8ನೇಯ ಮರ್ಫಿ ಲಾ. ಇದೇನಾದರೂ ವಿಡಿಯೋ ಚೆನ್ನಾಗಿ ಕಂಡ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಅದಾದ ಮೇಲೆ ಕಮೆಂಟ್ ಮಾಡಿ, ಅದಾದ ಮೇಲೆ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದರೆ ಅವರ ಜೀವನದಲ್ಲೂ ಇಂಥ ಘಟನೆಗಳು
ಆಗಿರಬಹುದು, ಆಗ್ತಾ ಇರ್ತವೆ. 8ನೆಯ ಮರ್ಫಿ ಲಾ ಏನಂತಂದರೆ, ಇಫ್ somebody says that there are billions of stars in the sky, you will believe it. But if somebody tells you that the bench is freshly painted, you will test it by touching it. ನೀವು ಅವ್ನಿಗೆ ಹೇಳಿ ಆಕಾಶದಲ್ಲಿ ಕೋಟಿ 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 ನಕ್ಷತ್ರಗಳಿದ್ದಾವೆ, ಹೌದು ಅಂತಾನೆ. ಅವನಿಗೆ ಹೇಳಿ ಈ ಬೆಂಚ್ ಈಗಷ್ಟೇ ಪೇಂಟ್ ಮಾಡಿರೋದು, ತಕ್ಷಣ ಅದನ್ನು ಮುಟ್ಟೇ ನೋಡ್ತಾನೆ, ಹಿಂಗಂತ ನೋಡ್ತಾನೆ ಅಲ್ವಾ. ಇದು ಕಾಮನ್ ಆಗುವಂಥದ್ದು. ಇದಕ್ಕೂ ಮರ್ಫೀಸ್ ಲಾ ಅಂತಾರೆ. 9ನೆಯ ಮರ್ಫಿ ಲಾ ಏನಂತಂದರೆ, ಓನ್ಲಿ ವೆನ್ ಯುವರ್ ಹ್ಯಾಂಡ್ಸ್ ಆರ್ ಡರ್ಟಿ ಆ್ಯಂಡ್ ಗ್ರೀಸಿ, ದ್ಯಾಟ್ಸ್ ದ ಟೈಮ್ ಯುವರ್ ನೋಸ್ ಸ್ಟಾರ್ಟ್ಸ್ ಇಚ್ಚಿಂಗ್. ಬಹಳ ಜನಕ್ಕಾಗುವಂಥ ಉದಾಹರಣೆ ಕೊಡ್ತೀನಿ. ನನಗೂ ಆಗಿದೆ. ಹೈವೇನಲ್ಲಿ ಹೋಗ್ತಾ ಇರ್ತೀರಿ, ಕಾರ್ ಪಂಕ್ಚರ್ ಆಗುತ್ತೆ. ನೀವಾಗೇನು ಮಾಡ್ತೀರಿ, ಕಾರಿಂದ ಇಳಿದು ಆಮೇಲೆ ಶರ್ಟದು ಸ್ಲೀವ್ಸನ್ನ ಮೇಲೆ ಕಟ್ಟಿಬಿಟ್ಟು ಆಮೇಲೆ ಡಿಕ್ಕಿನ ಓಪನ್ ಮಾಡಿ ಆಮೇಲೆ ಟಯರನ್ನು ತೆಗೆದು, ಹಳೆ ಟೈರನ್ನ ತೆಗೆದು ಹೊಸ ಟೈರನ್ನ ಫಿಕ್ಸ್ ಮಾಡೋ ಟೈಮ್ನಲ್ಲಿ ಕೈಯಲ್ಲೆಲ್ಲ ಫುಲ್ಲು ಕೊಳೆ ಮತ್ತು ಗ್ರೀಸ್ ಆದ ಟೈಮ್ನಲ್ಲಿ ಬಹಳ ಜೋರಾಗಿ ಮೂಗು ಮೇಲೆ ಕೆರೀತದೆ. ಏನಾದರೂ ಮಾಡಿ ಇದನ್ನು ನಾನು ಕೆರಿಲೇಬೇಕು ಅನಿಸುತ್ತೆ, ಏನಾದರೂ ಮಾಡಿ ನಾನು ಅದನ್ನು ಕೈನಲ್ಲಿ ಮುಟ್ಟಬೇಕು ಅನಿಸುತ್ತೆ. ಯಾಕೆ? ಕೈನಲ್ಲಿ ಗ್ರೀಸಿದೆ, ಅದಕ್ಕೋಸ್ಕರ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಎಲ್ಲರಿಗೂ ಆಗುವಂಥದ್ದು. ಅಲ್ಲಿವರೆಗೆ ಏನೂ ಇರಲಿಲ್ಲ, ಈಗ ಸ್ಟಾರ್ಟ್ ಆಯಿತು. ಈಗ ಲಾಸ್ಟು, ಈ ಎಪಿಸೋಡಿಗೆ ಲಾಸ್ಟು. ಇದು ಪಾರ್ಟ್ 1, ಇನ್ನೊಂದು ಪಾರ್ಟ್ 2 ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ವಿಡಿಯೋ ಉದ್ದಾದರೆ ಜನ ನೋಡೋದಿಲ್ಲ, ಅದಕ್ಕೋಸ್ಕರ 2ನೇ ಪಾರ್ಟ್ ಮಾಡ್ತಾಯಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. 2ನೇ ಪಾರ್ಟನ್ನು ಇನ್ನೊಂದು ವಾರ 2 ವಾರದಲ್ಲಿ ಬರ್ಬೋದು. ದಯವಿಟ್ಟು ನೀವೇನಾದರೂ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದರಿಂದಾಗಿ ಪಾರ್ಟ್ 2ನ ನೋಡೋದನ್ನು ಮರಿಬೇಡಿ. 10ನೇ ರೂಲ್ಸು ಮರ್ಫೀಸ್ ಲಾನಲ್ಲಿ ಏನು ಅಂತಂದರೆ, ದ ಪ್ರಾಬಬಿಲಿಟಿ ಆಫ್ ಯು ಬೀಯಿಂಗ್ ವಾಚ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಟೂಪಿಡಿಟಿ ಆಫ್ ದಿ ಆ್ಯಕ್ಟ್. ಏನು ಹೇಳುತ್ತೆ ಅಂತಂದರೆ, ನೀವು ಬಹಳ ಅರ್ಜೆಂಟಲ್ಲಿದ್ದೀರಿ, ಇವತ್ತು ಒಂದಿನ ನೀವೆಲ್ಲರಿಗೂ ಲೆಕ್ಚರ್ ಕೊಡ್ತಾ ಇದ್ದೀರಿ, ಒನ್ ವೇನಲ್ಲಿ ಹೋಗಬಾರ್ದು, ಒಳ್ಳೆಯದಲ್ಲ, ಒಳ್ಳೆಯ ನಾಗರಿಕನ ಲಕ್ಷಣ ಅಲ್ಲ ಅಂತ ಹೇಳ್ತಾ ಇದ್ದೀರಿ. ಒಂದು ದಿನ ನೀವು ಕಷ್ಟದಲ್ಲಿ ಬೇರೆ ಏನೂ ಗತಿ ಇಲ್ಲದೆ ಒನ್ ವೇನಲ್ಲಿ ಹೋಗ್ತಾ ಇರ್ತೀರ, ಆವತ್ತೇ ಪೊಲೀಸ್ ನನ್ನ ಕೈಲಿ ಸಿಕ್ಕಾಕೋತೀರ, ಸ್ಟುಪಿಡಾಗಿ ಕಾಣ್ತೀರ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ನೀವು ಸ್ಕೂಟ್ರಲ್ಲಿ ಹೋಗ್ತಾ ಇರ್ತೀರ, ಆಮೇಲೆ ಅದ್ಯಾವುದೋ ಜಂಕ್ಷನಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು, ಟ್ರಾಫಿಕ್ ಇನ್ಸ್ಪೆಕ್ಟ್ರ್ ನಿಂತಿರ್ತಾರೆ. ಅವರನ್ನು ನೋಡಿದ ತಕ್ಷಣ ಹ್ಯಾಂಡ್ಲನ್ನ ಸ್ವಲ್ಪ ಹಿಂಗಿಂಗ್ ಮಾಡ್ತೀರ. ತಕ್ಷಣ ಅವರು ಸ್ಟಾಪ್ ಅಂತಾರೆ, ಲೈಸೆನ್ಸ್ ಕೊಡಿ ಅಂತಾರೆ. ಇದಾಗುವಂಥದ್ದು. ಯಾಕಂತಂದರೆ ಅವ್ರು ನೋಡಿದಾಗ ನಾವೊಂಥರ ಸ್ಟುಪಿಡಾಗಿ ಆ್ಯಕ್ಟ್ ಮಾಡ್ತೀವಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ದಯವಿಟ್ಟು ಮುಂದಿನ ವಿಡಿಯೋನ ನೋಡಿ. ಇನ್ನೊಂದು 12 ಪಾಯಿಂಟ್ 10 ಪಾಯಿಂಟನ್ನು ಮಾತಾಡ್ತಿದ್ದೀನಿ. ದಯವಿಟ್ಟು ಮಿಸ್ ಮಾಡದೆ ನೋಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ಪ್ರೋಗ್ರಾಮು ಅಥವಾ ವಿಡಿಯೋ ಬಂದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮಸ್ಕಾರ. ನಾನು ಪರಿಚಯ ಮಾಡಿಕೊಂಡಿಲ್ಲ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವೃತ್ತಿಯಲ್ಲಿ ವೈದ್ಯ, ಪ್ರವೃತ್ತಿಯಲ್ಲಿ ತರಬೇತುದಾರ.